ಜಮನ್ ಮಸ್ಜಿದ್ನ ಜಹಾಂಗೀರ್ ಮೌಲಾನ ಮೇಲಿನ ಹಲ್ಲೆಯನ್ನ ಖಂಡಿಸಿ ಮುಸ್ಲಿಂ ಸಮುದಾಯದವರು ಪ್ರತಿಭಟನೆಯನ್ನ ಮಾಡಿದ್ರು. 4 ಯುವಕರಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದ್ದು, ಕಾರ್ತಿಕ್, ಗಣೇಶ್, ಶಿವು, ಆದಿತ್ಯ ಅಂತ ಹೇಳಲಾಗ್ತಾ ಇದೆ. ನವನಗರದ ಸೆಕ್ಟರ್ ನಂಬರ್ 4ರಲ್ಲಿ ಘಟನೆ ನಡೆದಿದ್ದು, ಪೊಲೀಸ್ ಠಾಣೆಯ ಮುಂದೆ ಮುಸ್ಲಿಂ ಸಮುದಾಯದವರು ಜಮಾಯಿಸಿದ್ರು. ಈ ಸಂಬಂಧ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಕಾರ್ತಿಕ್ನನ್ನ ವಶಕ್ಕೆ ಪಡೆಯಲಾಗಿದೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪರಿಣಾಮ ತಾತ್ಕಾಲಿಕವಾಗಿ ಅಳವಡಿಸಿದ ಗೇಟ್ಗಳಿಗೆ ನೀರಿನಲ್ಲೇ ವೆಲ್ಡಿಂಗ್ ಮಾಡಲಾಗ್ತಾ ಇದೆ. ಸದ್ಯ ಅಳವಡಿಸಿದ ಗೇಟ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಲೀಕ್ ಆಗ್ತಾ ಇದ್ದು, ಸಿಬ್ಬಂದಿ ಜೀವದ ಹಂಗನ್ನ ತೊರೆದು ಆಕ್ಸಿಜನ್ ಕಿಟ್ ಹಾಕೊಂಡು ನೀರಲ್ಲಿಯೇ ವೆಲ್ಡಿಂಗ್ ಅನ್ನ ಮಾಡಿದ್ದಾರೆ. ಕೋಲ್ಕತ್ತಾ ವೈದ್ಯೆ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡಿಸಿ ದಿನದಿಂದ ದಿನಕ್ಕೆ ಆಕ್ರೋಶದ ಕಿಚ್ಚು ಹೆಚ್ಚಳವಾಗ್ತಾ ಇದೆ. ವೈದ್ಯರ ಮುಷ್ಕರಕ್ಕೆ ಪದ್ಮಶ್ರೀ ಪುರಸ್ಕೃತ ವೈದ್ಯರು ಸಾಥನ್ನ ಕೊಟ್ಟಿದ್ದಾರೆ. ವೈದ್ಯರ ಮೇಲಿನ ಹಲ್ಲೆ ತಡೆಗಟ್ಟುವುದಕ್ಕೆ ಪ್ರತ್ಯೇಕ ಕಾನೂನು ಜಾರಿಗೆ ಆಗ್ರಹಿಸಿದ್ದು, 70 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವೈದ್ಯರು ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. ಡೆಂಗಿ ಆಗ್ತಾ ಇದ್ದಂತೆ ಈಗ ಮತ್ತೆ ರಾಜ್ಯದಲ್ಲಿ ಜಿಕಾ ವೈರಸ್ ಆತಂಕ ಹೆಚ್ಚಾಗಿದೆ. ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ ಬರೋಬ್ಬರಿ 7 ಜಿಕಾ ಕೇಸ್ಗಳು ಪತ್ತೆಯಾಗಿದೆ. ಆತಂಕದ ವಿಷಯ ಅಂದ್ರೆ ಬೆಂಗಳೂರಲ್ಲೇ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ಬೆಂಗಳೂರು ಹೊರಭಾಗದಲ್ಲಿರೋ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಟ್ಟು 5 ಜಿಕಾ ಕೇಸ್ ಕಾಣಿಸಿಕೊಂಡಿವೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಆರಂಭದಲ್ಲಿಯೇ ಜಿಕಾವನ್ನ ಕಟ್ಟಿ ಹಾಕೋಕೆ ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಜಿಕಾ ಲಕ್ಷಣ ಕಾಣಿಸಿಕೊಂಡ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಜೊತೆಗೆ ಗರ್ಭಿಣಿಯರು ಎಚ್ಚರದಿಂದ ಇರುವುದಕ್ಕೆ ಇಲಾಖೆ ಸೂಚನೆಯನ್ನ ಹೊರಡಿಸಿದೆ. ಜೈಲಲ್ಲಿರೋ ದರ್ಶನ್ಗೆ ಸಾಲು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಆದರೆ ಈ ನಡುವೆ ಪೊಲೀಸರು ತಮ್ಮ ಸ್ವಂತ ಹಣದಲ್ಲೇ ಇಷ್ಟೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಡಾಟದ ಸಂಪೂರ್ಣ ಖರ್ಚು, ಸ್ಥಳ ಮಹಜರು ಸೇರಿ ಎಲ್ಲದಕ್ಕೂ ತಮ್ಮ ಸ್ವಂತ ಹಣವನ್ನೇ ಬಳಸಿದ್ದಾರಂತೆ. ಸದ್ಯ ಈಗ ಪೊಲೀಸರು ಎಲ್ಲ ಖರ್ಚು ವೆಚ್ಚದ ಬಿಲ್ ಸಮೇತ ಹಣ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರಂತೆ. ಭದ್ರಾವತಿಯ ಲಕ್ಕವಳ್ಳಿಯಲ್ಲಿರುವ ಭದ್ರಾ ಡ್ಯಾಂಗೆ ಸಚಿವ ಎಸ್ ಮಲ್ಲಿಕಾರ್ಜುನ ಬಾಗಿನವನ್ನ ಅರ್ಪಿಸಿದ್ದಾರೆ. ನಿರಂತರವಾಗಿ ಸುರಿದ ಮಳೆಗೆ ಭದ್ರಾ ಡ್ಯಾಂ ತುಂಬಿ ಹರಿದಿದ್ದು ಬಾಗಿನವನ್ನ ಅರ್ಪಿಸಲಾಗಿದೆ. ಈ ವೇಳೆ ಸಚಿವ ಮಲ್ಲಿಕಾರ್ಜುನ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ, ಮಾಯಕೊಂಡ ಶಾಸಕ ಬಸವಂತಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸ್ವಲ್ಪ ಮುಂಚೆ ಹೋಗ್ರಿ. ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಮಾಡಲಾಗಿತ್ತು. ಆಗಸ್ಟ್ 8ರಿಂದ ಆಗಸ್ಟ್ 18ರವರೆಗೆ ನಡೆದಿದ್ದು, ಕೊನೆಯ ದಿನವಾದ ನಿನ್ನೆ ಜನಸಾಗರವೇ ಹರಿದು ಬಂದಿತ್ತು. ಇನ್ನು ಫಲಪುಷ್ಪ ಪ್ರದರ್ಶನದಿಂದ ಸರಿಸುಮಾರು 2.92 ಕೋಟಿ ರೂಪಾಯಿ ಆದಾಯ ಗಳಿಕೆ ಆಗಿದೆಯಂತೆ. ಭೀಮಾ ಸಿನಿಮಾ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇರುವ ಹಿನ್ನೆಲೆ
ನಟ ದುನಿಯಾ ವಿಜಯ್ ಎಲ್ಲಾ ಥಿಯೇಟರ್ಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಹುಟ್ಟೂರು ಆನೇಕಲ್ನಲ್ಲಿರುವ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಭೇಟಿಯನ್ನ ನೀಡಿದ್ರು. ಸಿನಿಮಾ ಬಗ್ಗೆ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಅಭಿಮಾನಿಗಳೆಲ್ಲ ನಟ ದುನಿಯಾ ವಿಜಯ್ ಅವರ ಜೊತೆ ಸೆಲ್ಫಿಯನ್ನ ಕೂಡ ಕ್ಲಿಕ್ಕಿಸಿಕೊಂಡಿದ್ದಾರೆ. ಆ ಬಳಿಕ ಕೆಲ ಹೊತ್ತು ಅಭಿಮಾನಿಗಳ ಜೊತೆ ಸಿನಿಮಾ ವೀಕ್ಷಣೆಯನ್ನ ಮಾಡಿ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೆಯಿತು. ರಾಯರ 353ನೇ ಆರಾಧನಾ ಮಹೋತ್ಸವಕ್ಕೆ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರಿಂದ ಧ್ವಜಾರೋಹಣ ಮಾಡಿ ಚಾಲನೆಯನ್ನ ನೀಡಲಾಗಿದೆ. ಲಕ್ಷ್ಮೀ ಪೂಜೆ, ಗೋಪೂಜೆ, ಧಾನ್ಯ ಪೂಜೆ, ಅಶ್ವ ಪೂಜೆ ಆರಾಧನಾ ಮಹೋತ್ಸವಕ್ಕಾಗಿ ಶ್ರೀಮಠ ಪೂರ್ಣ ಅಲಂಕಾರವನ್ನ ಮಾಡಲಾಗಿತ್ತು. ಇನ್ನೂ 7 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗುರು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಮಾಡುತ್ತೆ. ಶ್ರೀ ಮಂತ್ರಾಲಯ ಕ್ಷೇತ್ರದಂತೆ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಯೂ ಶ್ರೀ ಗುರು ರಾಯರ 353ನೇ ಆರಾಧನಾ ಮಹೋತ್ಸವ ನಡೆಯಿತು. ವಿದ್ಯುತ್ ದೀಪಗಳ ಅಲಂಕಾರ, ರಾಯರ ಬೃಂದಾವನಕ್ಕೆ ನವರತ್ನ ಕವಚದ ಅಲಂಕಾರ, ರಾಯರ ಸನ್ನಿಧಿಗೆ ಆಗಮಿಸುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 75,000ಕ್ಕೂ ಮಿಗಿಲಾಗಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಇನ್ನು ಇದೇ 22ನೇ ತಾರೀಕು ಬೆಳಗ್ಗೆ 8:30ಕ್ಕೆ ರಾಯರ ಉತ್ತರಾರಾಧನೆ ಪ್ರಯುಕ್ತ ಶ್ರೀ ಮಠದಿಂದ ಜಯನಗರದ ರಾಜಬೀದಿಗಳಲ್ಲಿ ಮಹಾರಥೋತ್ಸವದ ಕಾರ್ಯಕ್ರಮವೂ ಕೂಡ ನೆರವೇರಲಿದೆ. ಇಂದು ರಕ್ಷಾಬಂಧನ ಹಬ್ಬ. ಅಣ್ಣ ತಮ್ಮಂದಿರಿಗೆ ಸಹೋದರಿಯರು ರಾಖಿಯನ್ನ ಕಟ್ಟಿ ಸಂಭ್ರಮಾಚರಣೆ ಮಾಡ್ತಾರೆ. ಈ ಹಿನ್ನೆಲೆ ನಿನ್ನೆ ರಜಾ ದಿನ ಇದ್ರೂ ರಕ್ಷಾಬಂಧನ ಹಬ್ಬಕ್ಕೆ ಸಹೋದರಿಯರು ಕಳುಹಿಸಿದಂತಹ ರಾಖಿಯನ್ನ ಬಾಗಲಕೋಟೆ ಅಂಚೆ ಸಿಬ್ಬಂದಿ ಸಹೋದರರಿಗೆ ತಲುಪಿಸಿದ್ದಾರೆ. ರಜೆ ದಿನವೂ ಕೆಲಸ ಮಾಡಿ ಸಹೋದರಿಯ ಬಾಂಧವ್ಯ ಗಟ್ಟಿಗೊಳಿಸಿದ ಸಿಬ್ಬಂದಿ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ 25 ಜನ ಪೋಸ್ಟ್ ಸಿಬ್ಬಂದಿ ರಜೆ ದಿನವೂ ಕೆಲಸವನ್ನ ಮಾಡಿದ್ದಾರೆ. ಕೊಡಗಿನ ಶನಿವಾರ ಸಂತೆಯ ತ್ಯಾಗರಾಜ ಕಾಲೋನಿಯ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಅಕ್ರಮವಾಗಿ ಜೂಜಾಡ್ತಾ ಇದ್ದಂತಹ 7 ಮಂದಿಯನ್ನ ಬಂಧನ ಮಾಡಿದ್ದು 17,000 ರೂಪಾಯಿ ಹಣ ಹಾಗೂ ಎಸ್ಪಿಟಿ ಎಲೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ. ಕೇವಲ ಅರ್ಧ ಗಂಟೆ ಸುರಿದ ಮಳೆಗೆ ರಸ್ತೆ ಹಾಗೂ ಚರಂಡಿಗಳು ಕೆರೆಯಂತಾಗಿದ್ದು, ಮನೆಗಳತ್ತ ತೆರಳುವುದಕ್ಕೆ ಜನರು ಪರದಾಟವನ್ನು ನಡೆಸಿದ್ದಾರೆ. ಮಳೆಯ ಆರ್ಭಟಕ್ಕೆ ಚಿಕ್ಕಮಗಳೂರಿನ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಹಲವು ಬಡಾವಣೆಯ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಾಯಿತು. ಇನ್ನು ಭಾರೀ ಮಳೆಯಿಂದಾಗಿ ನಗರದ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿತ್ತು. ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಟವನ್ನು ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. 1 ಗಂಟೆ ಸುರಿದ ಭಾರೀ ಮಳೆಗೆ ರಸ್ತೆಗಳೆಲ್ಲ ಹಳ್ಳದಂತಾಗಿವೆ. ಇನ್ನು ರಸ್ತೆಯಲ್ಲಿ ವಾಹನಗಳು ಮಳೆಯ ನೀರಿನಿಂದ ಸಂಚರಿಸೋಕೆ ಕಷ್ಟವಾಗಿದ್ದು, ವಾಹನ ಸವಾರರು ಪರದಾಟವನ್ನು ನಡೆಸಿದರು. Gracias.